ಸ್ಯಾಂಡಲ್ವುಡ್ನಲ್ಲಿ ಕಿರುತೆರೆಯಲ್ಲಿ ಈ ವರ್ಷ ಮದುವೆಯ ಪರ್ವ. ಅನೇಕ ನಟ ನಟಿಯರು ಕನ್ನಡ ಇಂಡಸ್ಟ್ರಿಯಲ್ಲಿ ಮದುವೆ ಆಗಿದ್ದಾರೆ. ಅದೇ ರೀತಿಯಾಗಿ ಈಗ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಗ ಗೀತಾ ಅವರು ಮದುವೆ ಆಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆದರೆ ಯಾರಿಗೂ ಹೇಳದಂತೆ, ಯಾರನ್ನು ಕರೆಯದಂತೆ ಗೌಪ್ಯವಾಗಿ ಮದುವೆ ಆಗಿದ್ದಾರೆ. ಇದು ತುಂಬಾ ಜನರಿಗೆ ಯಾಕೆ ಹೀಗಾಯ್ತು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮದುವೆ ಅನ್ನೋದು ತೀರಾ ಪ್ರೈವಸಿ ವಿಚಾರ. ಕೆಲವರು ಇದನ್ನ ಗೌಪ್ಯವಾಗಿ ಇಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಕೆಲವು ಸೆಲೆಬ್ರಿಟಿಗಳು ಧಾಮ್ ಧೂಮ್ ಅಂತ ಮದುವೆ ಆಗ್ತಾರೆ. ಕೊನೆ ಪಕ್ಷ ಅವರ ಅಭಿಮಾನಿಗಳಿಗಾದ್ರೂ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದು ವಾರದಿಂದಲೇ ಮೆಹಂದಿ ಶಾಸ್ತ್ರ, ಸಂಗೀತ ಶಾಸ್ತ್ರ, ಹಳದಿ ಶಾಸ್ತ್ರ ಅಂತ ಫೋಟೋಗಳ ಮೇಲೆ ಫೋಟೋವನ್ನ ಹಾಕ್ತಾರೆ. ಆದ್ರೆ ಗೀತಾ ಇದರಲ್ಲಿ ವಿಭಿನ್ನ. ಯಾವುದೇ ಸುಳಿವನ್ನು ನೀಡದೆ, ಯಾರನ್ನು ಕರೆಯದೆ ಮದುವೆ ಆಗಿದ್ದಾರೆ. ಇದೀಗ ಅವರ ಅಭಿಮಾನಿಗಳಿಗೆ ಅನೇಕ ಪ್ರಶ್ನೆಗಳು. ಗೀತಾ ಮದುವೆ ಆದಂತ ಹುಡುಗ ಯಾರು? ಅವ್ರ ಹಿನ್ನೆಲೆಗೇನು? ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಕರ್ನಾಟಕದಲ್ಲೇ ಇರ್ತಾರಾ? ಫಾರಿನ್ನಿಗೆ ಏನಾದ್ರೂ ಹೋಗ್ತಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಕನ್ನಡದ ನಟಿಯರು ಇತ್ತೀಚೆಗೆ ಮದುವೆ ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಅನೇಕ ನಟ ನಟಿಯರು ತಮ್ಮ ತಮ್ಮ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಂಡು ಮದುವೆ ಆಗ್ತಾ ಇದ್ದಾರೆ. ಆ ಸಾಲಿಗೆ ಇದೀಗ ಗೀತಾ ಅವರು ಸೇರ್ಕೊಂಡಿದ್ದಾರೆ. ಬಹು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ರೀತಿಯಾದಂಥ ಹೆಸರನ್ನ ಮಾಡಿದವರು ಗೀತಾ. ಬ್ರಹ್ಮಗಂಟು ಅನ್ನುವ ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಅನ್ನ ಕೊಟ್ಟು ಭಾರಿ ಖ್ಯಾತಿಯನ್ನ ಗಳಿಸಿದವರು ನಟಿ ಗೀತಾ ಭಾರತಿ ಭಟ್. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ಅವರ ಅಭಿಮಾನಿಗಳಿಗೆ ಖುಷಿ ತರಿಸಿದೆ. ಇವರೊಂಥರ ಮಲ್ಟಿ ಟ್ಯಾಲೆಂಟೆಡ್, ಒಳ್ಳೆ ಗಾಯಕಿ ಕೂಡ ಹೌದು, ಡ್ಯಾನ್ಸರ್ ಕೂಡ ಹೌದು. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲೂ ಕೂಡ ಭಾಗವಹಿಸಿದ್ರು. ಆನಂತರ ಅವರು ಸೋಷಿಯಲ್ ಮೀಡಿಯಾದಾದ್ಯಂತ ಫೇಮಸ್ ಆಗಿದ್ರು. ಅಷ್ಟೇ ಅಲ್ಲ, ಆಕ್ಟಿವ್ ಕೂಡ ಆಗಿದ್ರು. ವರ್ಕೌಟು, ಫಿಟ್ನೆಸ್ ಸಂಬಂಧ ಸುದ್ದಿ ಆಗ್ತಾನೆ ಇದ್ರು. ಈಗ ದಿಢೀರ್ ಅಂತ ಗೀತಾ ಕಲ್ಯಾಣವಾಗಿದೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಗೀತಾ ಸಾಕಷ್ಟು ಬಾರಿ ತಮ್ಮ ನೋವನ್ನ ಹೇಳ್ಕೊಂಡಿದ್ದುಂಟು. ಅನೇಕ ಬಾರಿ ಅವರು ತಮ್ಮ ಜೀವನದಲ್ಲಿ ಎದುರಿಸಿದಂತ ಕಹಿ ಘಟನೆಗಳನ್ನ ಹೇಳ್ಕೊಂಡಿದ್ದುಂಟು. ಎಲ್ಲೂ ಹೇಳಕ್ಕಾಗದಂತ ವಿಚಾರಗಳನ್ನ ಹೇಳ್ಕೊಂಡಿದ್ದುಂಟು. ಆದ್ರೆ ಮದುವೆ ವಿಚಾರ ಮುಚ್ಚಿಟ್ಟಿದ್ ಯಾಕೆ ಅನ್ನೋದು ಪ್ರಶ್ನೆ. ಇತ್ತೀಚೆಗೆ ಅವರು ಬಾಡಿ ಶೇಮಿಂಗ್ ಬಗ್ಗೆ ಕೂಡ ಮಾತಾಡಿದ್ರು. ಹೂತರ ಇದ್ಲು, ಹೂಕೋಸ್ತರ ಆದ್ಲು ಅಂತ ಲವ್ ಮಾಕ್ಟೈಲ್ ಅಲ್ಲಿ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಇಂದ ನಾನು ಸಾಕಷ್ಟು ನೋವನ್ನು ಅನುಭವಿಸಿದೆ. ನಾನು ಆ ಪಾತ್ರನ ಒಪ್ಕೊಳ್ಬಾರ್ದಿತ್ತು. ಬಾಡಿ ಶೇಮಿಂಗ್ ನನಗೆ ಎಲ್ಲಿಂದ ಎಲ್ಲಿಗೆ ಹೋದ್ರು ಆಗಿತ್ತು. ನಾನು ಬಾಡಿ ಶೇಮಿಂಗ್ ಇಂದನೇ ಅರ್ಧ ನನ್ನ ಕಾನ್ಫಿಡೆಂಟ್ ಲೆವೆಲ್ ಅನ್ನ ಕುಗ್ಗುವಂತೆ ಮಾಡ್ಕೊಂಡೆ. ನನಗೇನು ಸಮಸ್ಯೆ ಇದೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ, ಯಾರು ಕೇಳಲಿಲ್ಲ. ದಪ್ಪ ಇದೆಯಾ ಅಂತ ನನ್ನನ್ನು ಎಲ್ಲರೂ ಮೂಲೆ ಗುಂಪು ಮಾಡಿಬಿಟ್ರು ಅಂತ ಬೇಸರವನ್ನು ಹೊರಹಾಕಿದ್ದಿದೆ. ಅದೇ ಗೀತಾ ಅವರು ಇದೀಗ ಮದುವೆ ಆಗಿದ್ದಾರೆ. ಮದುವೆ ಆಗಿರುವಂಥ ಹುಡುಗ ಯಾರು, ಅವ್ರ ಹಿನ್ನೆಲೆಗೇನು, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದು ಯಾವ ವಿಚಾರವನ್ನು ಕೂಡ ಅವ್ರು ಬಿಟ್ಕೊಟ್ಟಿಲ್ಲ. ಆದರೆ ಮದುವೆ ಆಗಿರುವಂಥ ಫೋಟೋಗಳನ್ನು ಕೂಡ ಅವ್ರು ಎಲ್ಲಿಯೂ ಕೂಡ ಹಾಕ್ಕೊಂಡೂ ಇಲ್ಲ. ಅವರು ಮದುವೆ ಆಗ್ತಾ ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನುವಂಥದ್ದು ಅವರ ಆಪ್ತರಿಗಾಗಲಿ ಯಾರಿಗೂ ವಿಷಯವನ್ನು ಹೇಳಿಯೇ ಇಲ್ಲ. ಯಾರೋ ಒಂದಷ್ಟು ಅವರ ಫ್ಯಾಮಿಲಿಯವರು ಅಥವಾ ಸ್ನೇಹಿತರು ಹಾಕಿದಂಥ ಫೋಟೋಸ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಆದರೆ ಕಷ್ಟವನ್ನು ಅನುಭವಿಸಿದಂಥ ಗೀತಾ ಅವರು ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರಲಿ ಅನ್ನೋದು ಅವ್ರ ಅಭಿಮಾನಿಗಳ ಆಸೆ. ಯಾಕಂದರೆ ಅನೇಕ ಬಾರಿ ಅವರು ಅನುಭವಿಸಿದಂಥ ನೋವನ್ನು ಹೇಳ್ಕೊಂಡಿದ್ದುಂಟು. ಗೀತಾ ಭಾರತಿ ಭಟ್ ಅವರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ಆಗಿದ್ದು. ಜೀವನದಲ್ಲಿ ಅನೇಕ ಬಾರಿ ಬಾಡಿ ಶೇಮಿಂಗ್ ಅನುಭವಿಸಿದ ಗೀತಾ ಅವರ ಬಗ್ಗೆ ಈಗ ಪ್ರಸ್ತಾಪ ಆಗ್ತಾ ಇದೆ. ದಪ್ಪಗಿರೋರು ಬದುಕಲೇಬಾರ್ದ, ಆಸೆ ಪಟ್ಟು ಸಿಹಿ ತಿಂಡಿ ಕೇಳಿದ್ರೆ ಆಯ್ತು, ನಿನಗೆ ಕೊಟ್ರೆ ಆಯ್ತು, ಎಲ್ಲ ತಿಂದು ಬಿಡ್ತೀಯ, ಕೊಡಲ್ಲ ಅಂತ ಹೇಳ್ತಾರೆ. ದಪ್ಪಗಿರೋರು ಭೂಮಿ ಮೇಲೆನೆ ಇರಬಾರ್ದ ಅನ್ನೋ ಮಟ್ಟಿಗೂ ಕೂಡ ಮಾತಾಡಿ ಬೇಸರವನ್ನು ಹೊರಹಾಕಿದ್ರು. ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರುಗಳು ಆಗಿರ್ತಾರೆ. ಲವ್ ಮಾಕ್ಟೈಲ್ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ, ಹೂತರ ಇದ್ಲು, ಹೂಕೋಸ್ತರ ಆಗೋದ್ಲು ಅನ್ನೋ ಡೈಲಾಗ್ ಇದೆ. ಇದು ಒಂದು ರೀತಿ ಮುಖದ ಮೇಲೆ ಹೇಳಿದ ಮಾತು ಅನಿಸ್ಬಿಡ್ತು ಅನ್ನೋದನ್ನ ಗೀತಾ ಭಾರತಿ ಭಟ್ ಅವರು ಹೇಳ್ಕೊಂಡಿದ್ದಾರೆ. ಲವ್ ಮಾಕ್ಟೈಲ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದ್ದೇನೆ, ಆ ಒಂದು ಚಿತ್ರದಲ್ಲಿ ಬರೋ ದೃಶ್ಯದಲ್ಲಿ ಹೂತರ ಇದ್ಲು, ಹೂಕೋಸ್ತರ ಆಗೋದ್ಲು ಅನ್ನೋ ಡೈಲಾಗ್ ಇರುತ್ತೆ. ಇದು ಒಂದು ರೀತಿ ನನಗೆ ಬಹಳ ಅಂದ್ರೆ ಬಹಳ ಹಿಂಸೆಯನ್ನ ತಂತು. ನನಗದು ಎಷ್ಟು ಮಟ್ಟಿಗೆ ನೋವಾಯಿತು ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು ಅನ್ನೋದನ್ನು ಕೂಡ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ದಪ್ಪಗಿರೋ ಹುಡುಗಿಯರಿಗೆ ಡಿಮ್ಯಾಂಡೇ ಇರಲ್ಲ. ಯಾಕೆ ದಪ್ಪ ಆಗಕ್ಕೆ ಹೋದೆ, ಗುಂಡಮ್ಮ ಅಂತ ಕರೀತಾರೆ. ನಿನಗೆ ಯಾವುದೇ ಸಿನಿಮಾದಲ್ಲಿ ಸೀರಿಯಲಲ್ಲಿ ಆಫರೇ ಕೊಡಲ್ಲ ಅಂತ ಹೇಳಿದ್ದು ಉಂಟು. ಜೀವನನೇ ನಿಲ್ಲಿಸೋಣ ಅಂತ ಬೇಸರ ಮಾಡ್ಕೊಂಡಿದ್ದು ಉಂಟು. ಯಾರ್ಯಾರೋ ಮಾತಿಗೆ ಕಿವಿ ಕೊಟ್ಟು ಆಗದೆ ಇದ್ರೂ ವರ್ಕೌಟ್ ಮಾಡಿ ಏನೂ ತಿಂದೇನೆ ಸಣ್ಣ ಆಗಿದ್ದು ಉಂಟು. ಆಮೇಲೆ ಹೆಲ್ತ್ ಅಪ್ಸೆಟ್ ಆದಮೇಲೆ ನಾರ್ಮಲ್ ಆಗಿ ತಿನ್ನೋಕ್ಕೆ ಶುರು ಮಾಡಿದಾಗ ದಪ್ಪ ಆಗಿದ್ದು ಉಂಟು. ಕಷ್ಟಪಟ್ಟಿದ್ದೀನಿ, ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಈ ಹಿಂದೆ ಸಾಕಷ್ಟು ಬಾರಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆದರೂ ಗುಂಡಮ್ಮ ಅಂದರೆ ಅನೇಕರಿಗೆ ಇಷ್ಟ.
ಇಷ್ಟ. ತುಂಬ ಕ್ಯೂಟ್ ಆಗಿದ್ದಾರೆ, ಗುಂಡ್ಗೆ ದಪ್ಪಗೆ ಚೆನ್ನಾಗೇ ಇದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಗುಂಡಮ್ಮ ಪಾತ್ರ ಅವರಿಗೆ ತುಂಬಾ ಹೇಳಿ ಮಾಡಿಸಿದಂತೆ ಇತ್ತು. ಬ್ರಹ್ಮಗಂಟು ಸೀರಿಯಲ್ಗೆ ಇವ್ರನ್ನ ಬಿಟ್ಟರೆ ಇನ್ಯಾರೂ ಸೂಟೇ ಆಗ್ತಾ ಇರಲಿಲ್ಲ ಅಂತ ಇವರ ಅಭಿನಯವನ್ನು ಮೆಚ್ಚಿ ಹೊಗಳಿದ್ದವರು ಕೂಡ ಉಂಟು. ಹಾಗಿದ್ರೂ ಕೆಲವೊಮ್ಮೆ ನೋವನ್ನು ಅನುಭವಿಸಿದ್ದು ಕೂಡ ಉಂಟು. ಇದೆಲ್ಲದರ ನಡುವೆ ವೈವಾಹಿಕ ಜೀವನ ಅಂತ ಬಂದಾಗ ಎಲ್ಲ ಹುಡುಗರು ತೆಳ್ಳುಗೆ ಬೆಳ್ಳುಗೆ ಇರೋರೇ ಬೇಕು ಅಂತ ಅಂದರೆ ಬೇರೆಯವ್ರ ಕಥೆಗೇನು ಅಂತ ಅದು ಎಷ್ಟೋ ಹುಡುಗಿಯರು ಬೇಜಾರು ಮಾಡ್ಕೊಳ್ಳೋದು ಉಂಟು. ತಾವು ಸ್ವಲ್ಪ ದಪ್ಪ ಇದ್ರೆ ಅಥವಾ ಸ್ವಲ್ಪ ಕಪ್ಪಾಗಿದ್ರೆ ಅಯ್ಯೋ ಹುಡುಗರು ನಮ್ಮನ್ನು ಇಷ್ಟಪಡಲ್ವೇನೋ ಅಂತ ಅನೇಕರು ಅಂದ್ಕೊಳ್ಳೋದುಂಟು. ಆದರೆ ಗುಂಡಮ್ಮ ಇದೀಗ ಮದುವೆ ಆಗಿರೋದು ನೋಡಿ ಅನೇಕರಿಗೆ ಖುಷಿ ಆಗಿದೆ. ಹೇಗೋ ಏನೋ ಒಂದು ಕಡೆಯಲ್ಲಿ ಲೈಫ್ ಸೆಟಲ್ ಆದರೆ ಸಾಕು, ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ನೋವನ್ನು ಅನುಭವಿಸಿದ್ದಾರೆ, ಅವಮಾನವನ್ನು ಎದುರಿಸಿದ್ದಾರೆ. ಅವರಿಗೆ ಒಳ್ಳೆ ಹುಡುಗ ಸಿಗಬೇಕು, ಅವರ ದಾಂಪತ್ಯ ಜೀವನ ಚೆನ್ನಾಗೇ ಇರಬೇಕು, ಅವರು ಆರಾಮಾಗಿ ಗಂಡನ ಜೊತೆಗೆ ಜೀವನವನ್ನು ನಡೆಸಬೇಕು ಅಂತ ಅವ್ರ ಅಭಿಮಾನಿಗಳು ಹಾರೈಸಿದ್ದಾರೆ. ಅವರ ಅಭಿಮಾನಿಗಳ ಹಾರೈಕೆ ಅವರಿಗೆ ತಲುಪಲಿ ಅನ್ನೋದು ನಿಜವಾಗ್ಲೂ ಎಲ್ರಿಗೂ ಬೇಕಾಗಿರುವಂಥ ವಿಚಾರ. ಯಾಕಂದರೆ ಗೀತಾ ಅವರು ಅಭಿನಯ ಮಾಡುವ ಸಂದರ್ಭದಲ್ಲೇ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ತಾವು ಅನುಭವಿಸಿದ ನೋವನ್ನು ಹೇಳ್ಕೊಂಡಿದ್ರು. ಹಾಗಾಗಿ ಎಷ್ಟೇ ನೋವನ್ನು ಅನುಭವಿಸಿದ್ರು ಕೊನೆಯಲ್ಲಿ ಒಳ್ಳೆಯವ್ರಿಗೆ ಒಳ್ಳೆಯದಾಗತ್ತೆ ಅಥವಾ ದೇವರು ಎಲ್ಲರಿಗೂ ಒಂದು ಜೀವನ ಅಂತ ಕೊಟ್ಟಿರ್ತಾನೆ ಅಂತ ಕೆಲವರು ತಮ್ಮನ್ನು ತಾವು ಬೂಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಗೀತಾ ಅವರ ಜೀವನ ಕೂಡ ಅನೇಕರಿಗೆ ಒಂದು ರೀತಿಯಾಗಿ ಮಾದರಿ. ನಮಗೆ ಯಾರೇ ಏನೇ ನೋವು ಮಾಡಿದ್ರೂ ಏನಾಗಬೇಕಾಗುತ್ತೆ ಜೀವನದಲ್ಲಿ ಅಂತಿರುತ್ತೋ ಅದು ಹಾಗೇ ಆಗತ್ತೆ. ಯಾರನ್ನು ಮದುವೆ ಆಗಿದ್ದಾರೆ ಅನ್ನೋದನ್ನು ಈಗ ಹೇಳ್ದೆ ಇದ್ರು ಮುಂದಿನ ದಿನದಲ್ಲಾದರೂ ಗೀತಾ ಅವ್ರು ಹೇಳ್ತಾರೆ. ಅವರ ವೈವಾಹಿಕ ಜೀವನ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.